ಹೆಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ಸೊ ಲಾಸ್ಟ್ ವಿಡಿಯೋಸ್ಗಳಲ್ಲಿ ನಾವು HTML, CSS, ಜಾವಾ ಸ್ಕ್ರಿಪ್ಟ್ ಮತ್ತೆ ಸ್ವಲ್ಪ ಬೂಟ್ಸ್ಟ್ರ್ಯಾಪ್ ಅನ್ನೆಲ್ಲ ನಾವು ಕಲ್ತೆವು. ಸೊ ಈ ಎಲ್ಲ ವಿಷಯಗಳನ್ನು ಕಲ್ತಾದ ನಂತರ ನೆಕ್ಸ್ಟ್ ಸ್ಟೆಪ್ ಎಂತ ಅಂತ ಹೇಳಿದ್ರೆ ನಾವು ಒಂದು ಫ್ರಂಟ್ ಎಂಡ್ ಫ್ರೇಮ್ ವರ್ಕ್ ಅನ್ನು ಕಲಿಬೇಕು. ಸೊ ಈಗ ಕ್ವಶನ್ ಬರೋದೆಂತ ಅಂತ ಹೇಳಿದ್ರೆ ಫ್ರಂಟ್ ಎಂಡ್ ಫ್ರೇಮ್ ವರ್ಕ್ ಅನ್ನು ಎಂತ ಕಲಿಬೇಕು ಅಂತ. ಇದರ ಬಗ್ಗೆ ನಾನು ತುಂಬ ವಿಡಿಯೋಸ್ ಮಾಡಿದ್ದೇನೆ, ಫ್ರಂಟ್ ಎಂಡ್ ಫ್ರೇಮ್ ವರ್ಕ್ಸ್ ಅನ್ನು ಎಂತಕ್ಕೆ ಕಲಿಬೇಕು ಅಂತ. ಬಟ್ ಮೇನ್ಲಿ ನಿಮಗೆ ಫ್ರಂಟ್ ಎಂಡ್ ಫ್ರೇಮ್ ವರ್ಕ್ ಎಂತ ಕಲಿಬೇಕು ಅಂತ ಹೇಳಿದ್ರೆ ನಿಮಗೆ ಒಳ್ಳೆ ಕೆಲಸ ಸಿಗಬೇಕಿದ್ರೆ ನೀವು ಫ್ರಂಟ್ ಎಂಡ್ ಫ್ರೇಮ್ ವರ್ಕ್ ಅನ್ನು ಕಲಿಬಹುದು. ಅದೊಂದು ಟಿಪಿಕಲ್ ಆನ್ಸರ್. ಎಂತಕ್ಕಂತ ಹೇಳಿದ್ರೆ ನಿಮಗೆ ಈಗ ರಿಯಾಕ್ಟ್ ಮತ್ತೆ ವ್ಯೂ ಜೆ ಎಸ್ ಅಥವಾ ಆಂಗ್ಯುಲರ್ ಇಂಥ ವಿಷಯಗಳು ಗೊತ್ತಿದ್ರೆ ನಿಮಗೆ ಕಂಪನೀಸ್ಗಳು ಸುಲಭವಾಗಿ ಹೈರ್ ಮಾಡ್ತಾರೆ. ಮತ್ತೆ ನಿಮ್ಮ HTML, CSS ಮತ್ತೆ ಜಾವಾ ಸ್ಕ್ರಿಪ್ಟ್ ನಾಲೆಜ್ ಉಂಟಲ್ಲ, ಆ ಫ್ರೇಮ್ ವರ್ಕ್ಸ್ಗಳಲ್ಲಿ ಕರೆಕ್ಟಾಗಿ ಯೂಸ್ ಆಗ್ತದೆ. ಸೊ ಅದರಿಂದ ಇದು ಟೆಕ್ನಿಕಲ್ ಟರ್ಮ್ಸ್ ಅದರದ್ದು. ಸೊ ಹಾಗಾಗಿರೋದ್ರಿಂದ ನೀವು ಈಗ ಫ್ರಂಟ್ ಎಂಡ್ ಫ್ರೇಮ್ ವರ್ಕ್ ಕಲಿಯುವಾಗ ಫಸ್ಟಿಗೆ ನಿಮಗೆ HTML ಗೊತ್ತಿರಬೇಕು. ನಾನು ಆಲ್ರೆಡಿ HTML ಕಲಿಸಿದ್ದೇನೆ, ಯಾವ ರೀತಿ ಟ್ಯಾಗ್ಸ್ಗಳನ್ನು ಹಾಕುದು ಅದೆಲ್ಲ ವಿಷಯ ನಾನು ನಿಮಗೆ ಆಲ್ರೆಡಿ ಕಲಿಸಿದ್ದೇನೆ. ನೀವು ಅದನ್ನು ನೋಡಿ ಇರೋದಿದ್ರೆ ನೀವು ಅದ ವಿಡಿಯೋನು ಚೆಕ್ ಮಾಡ್ಬೋದು ನಿಮಗೆ ಈ ವಿಡಿಯೋ ನೋಡಿದ ನಂತರ. ನೆಕ್ಸ್ಟ್ ಅದಾದ ನಂತರ CSS ನಾವು HTML ಅಲ್ಲಿ ಎಂತೆಲ್ಲ ಮಾಡ್ತೇವೆ ಅದಕ್ಕೆ ಸ್ಟೈಲ್ ಕೊಡೋದು ಮತ್ತೆ ಅದರ ಫಾಂಟ್ ಮತ್ತೆ ಕಲರ್ ಸೈಜ್ ಈ ಎಲ್ಲ ವಿಷಯಗಳನ್ನೆಲ್ಲ ಚೇಂಜ್ ಮಾಡ್ಲಿಕ್ಕೆ ನಮ್ಮ CSS ಅನ್ನು ಯೂಸ್ ಮಾಡಲಿ ಆಗ್ತದೆ. ಜಾವಾ ಸ್ಕ್ರಿಪ್ಟ್ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನಮ್ಮ ವೆಬ್ಸೈಟ್ ಅಲ್ಲಿ ಇಂಥಾದ್ರೂ ಒಂದು ಕ್ಯಾಲ್ಕುಲೇಷನ್ ಅಥವಾ ಒಂದು API ರಿಕ್ವೆಸ್ಟ್ ಸೆಂಡ್ ಮಾಡೋದು, ಮತ್ತೆ ಎಂತಾದ್ರು ಒಂದು ಬಟನ್ ಇಂದ ಕಲರ್ ಅನ್ನು ಚೇಂಜ್ ಮಾಡೋದು ಅಥವಾ ಲೈಕ್ ಬಟನ್ ಕ್ರಿಯೇಟ್ ಮಾಡೋದು. ನಾವು ಲೈಕ್ ಬಟನ್ ಕ್ರಿಯೇಟ್ ಮಾಡೋ ಪ್ರಾಜೆಕ್ಟ್ ಅನ್ನು ಆಲ್ರೆಡಿ ಮಾಡಿದ್ದೇವೆ ಜಾವಾ ಸ್ಕ್ರಿಪ್ಟ್ ಸೀರೀಸ್ ಅಲ್ಲಿ. ಸೊ ನೀವು ಅದನ್ನು ಚೆಕ್ಔಟ್ ಮಾಡ್ಬೋದು, ನಿಮಗೆ ಆಲ್ರೆಡಿ ನಿಮಗೆ ಅದು ಹೇಗೆ ಅಂತೇಳಿ ಗೊತ್ತಿರೋದಿಲ್ಲ. ಬಟ್ ಜಾವಾ ಸ್ಕ್ರಿಪ್ಟ್ ನಮಗೆ ನಮ್ಮ HTML ಮತ್ತೆ CSS ಗೆ ಒಂದು ಪವರ್ ಕೊಡ್ತಾರೆ. ಆ ಪವರ್ ಅನ್ನು ಯೂಸ್ ಮಾಡಿ ನಾವು HTML ಅಲ್ಲಿ ಮತ್ತೆ CSS ಅಲ್ಲಿ ತುಂಬಾ ವಿಷಯಗಳನ್ನು ಚೇಂಜ್ ಮಾಡಬಹುದು. ಮತ್ತೆ ಆಬ್ವಿಯಸ್ಲಿ ಬೂಟ್ಸ್ಟ್ರ್ಯಾಪ್ ಒಂದು CSS ಇದು ಫ್ರೇಮ್ ವರ್ಕ್. ನಮಗೆ CSS ತುಂಬಾ ಬರೀಲಿಕ್ಕೆ ಇಂಟ್ರೆಸ್ಟ್ ಇರೋದಿದ್ರೆ ನಾವು ಬೂಟ್ಸ್ಟ್ರ್ಯಾಪ್ ಫ್ರೇಮ್ ವರ್ಕ್ ಅನ್ನು ಯೂಸ್ ಮಾಡಿ CSS ಅನ್ನು ಬರೀತೇವೆ. ಸೊ ಇಷ್ಟು ವಿಷಯ ನಮಗೆ ಆಲ್ರೆಡಿ ಗೊತ್ತುಂಟು, ನಾನು ವಿಡಿಯೋಸ್ ಮಾಡಿದ್ದೇನೆ, ಇದರಲ್ಲಿ ನೀವು ನೋಡಬಹುದು. ನೆಕ್ಸ್ಟ್ ಈಗ ನಾವು ಫ್ರಂಟ್ ಎಂಡ್ ಫ್ರೇಮ್ ವರ್ಕ್ ಅನ್ನು ಯೂಸ್ ಮಾಡಬೇಕು. ಸೊ ಅಟ್ ದ ಮೂಮೆಂಟ್ ನಾನು ನಿಮಗೆ ರಿಯಾಕ್ಟ್ ಅನ್ನು ಕಲಿಸ್ತೇನೆ. ಸೊ ನಾನೀಗ ರಿಯಾಕ್ಟ್ ಫ್ರೇಮ್ ವರ್ಕ್ ಅಂತೇಳಿ ಹೇಳ್ತೇನಲ್ಲ, ಆವಾಗ ತುಂಬ ಜನ ಕಮೆಂಟ್ಸ್ ಅಲ್ಲಿ ಹಾಕ್ತಾರೆ ರಿಯಾಕ್ಟ್ ಫ್ರೇಮ್ ವರ್ಕ್ ಅಲ್ಲ, ರಿಯಾಕ್ಟ್ ಒಂದು ಲೈಬ್ರರಿ ಅಂತ. ಓಕೆ, ಸೊ ಇದರ ವಿಷಯ ಮಾತಾಡುವ. ಈ ರಿಯಾಕ್ಟ್ ಫ್ರೇಮ್ ವರ್ಕ್ ಅಥವಾ ಲೈಬ್ರರಿ ಅಂತೇಳಿ ನಮಗೆ ಬೇಕಾದದ್ದು. ಸೊ ನಿಮಗೆ ರಿಯಾಕ್ಟ್ ಅಂತೇಳಿದ್ರೆ ಅಂತೇಳಿ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ರಿಯಾಕ್ಟ್ ಉಂಟಲ್ಲ, ನಾವೀಗ HTML ಮತ್ತೆ CSS ಮತ್ತೆ ಜಾವಾ ಸ್ಕ್ರಿಪ್ಟ್ ಈ ಮೂರು ವಿಷಯಗಳನ್ನು ಕಂಬೈನ್ ಮಾಡಿ ನಮಗೆ ಒಂದು ವೆಬ್ ಫ್ರೇಮ್ ವರ್ಕ್ ಈ ರಿಯಾಕ್ಟ್ ಕೊಡ್ತದೆ. ನಾನು ರಿಯಾಕ್ಟ್ ಫ್ರೇಮ್ ವರ್ಕ್ ಅಂತೇಳಿ ಹೇಳ್ತಿದ್ದೇನೆ, ಅದರಿಂದಾಗಿ ಆಗ ನಾನು ಹೇಳಿದ ಕಾಂಟ್ರವರ್ಸಿ ಬರುದು, ಅದರ ಬಗ್ಗೆ ಮಾತಾಡುವ ನಾವು. ಬಟ್ ಈ ಮೂರು ವಿಷಯಗಳು ಈ ರಿಯಾಕ್ಟ್ ಅಲ್ಲಿ ಕೂತ್ಕೊಂಡು ನಾವು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಕೋಡ್ ಬರೆಯುವುದು. ಸೊ ಅದರಿಂದಾಗಿ ನಮ್ಗೆ ಈಗ HTML ಅಲ್ಲಿ ಎಂತಾರು ಬರಿಬೇಕಿದ್ರೆ ನಾವು ರಿಯಾಕ್ಟ್ ಜಾವಾ ಸ್ಕ್ರಿಪ್ಟ್ ಒಳಗೆ ನಾವು HTML ಬರೆಯುವುದು, ಅದಕ್ಕೆ ನಾವು CSS ಅನ್ನು ಲಿಂಕ್ ಮಾಡುದು, ಮತ್ತೆ ಜಾವಾ ಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿ ನಮ್ಗೆ ಎಂತ ಬೇಕು ಅದನ್ನು ಮಾಡುದು. ವಿಷಯ ಅಂತ ಹೇಳಿದ್ರೆ ಟೆಕ್ನಿಕಲ್ ಆಗಿ ನಮ್ಮ ವೆಬ್ಸೈಟ್ ಉಂಟಲ್ಲ, ರಿಯಾಕ್ಟ್ JS ಯೂಸ್ ಮಾಡಿದರೆ ಫಾಸ್ಟ್ ಆಗ್ತದೆ ಮತ್ತೆ ತುಂಬ ಮ್ಯಾನೇಜಬಲ್ ಆಗ್ತದೆ. ಈಗ ನಾವು ಜಾವಾ ಸ್ಕ್ರಿಪ್ಟ್ ಸೀರೀಸ್ ಅಲ್ಲಿ ಈ ಗಿಟ್ ಹಬ್ ಸರ್ಚ್ ಅನ್ನು ಬಿಲ್ಡ್ ಮಾಡಿದೆವು. ಸೊ ನಿಮ್ಗೆ ಈಗ ಇಲ್ಲಿ ನೋಡ್ಬೋದು ಎಷ್ಟು ಕೋಡ್ಗಳು ನಾವು ಬರೆದಿದ್ದೇವೆ ಅಂತ. ಈ ಎಲ್ಲ ಕೋಡ್ ನಿಮಗೆ ನಾನು ಸುಲಭದಲ್ಲಿ ಕಲಿಸ್ತಿರುವಾಗ ಇದು ನಿಮಗೆ ಕಲೀಲಿಕ್ಕೆ ಆಯಿತು, ಮತ್ತೆ ನಿಮಗೆ ಅದು ಮಾಡಲಿಕ್ಕೆ ಸಹ ಆಗಿರ್ಬೋದು ಹೋಪ್ಫುಲಿ. ಬಟ್ ನಾವು ಪ್ರೊಡಕ್ಷನಲ್ಲಿ ನಾವು ಯಾವುದಾದ್ರೂ ಕೆಲಸ ಮಾಡುವಾಗ ಮತ್ತೆ ತುಂಬ ದೊಡ್ಡ ವೆಬ್ಸೈಟಲ್ಲಿ ಬಿಲ್ಡ್ ಮಾಡುವಾಗ ಇಂಥ ಹಲವಾರು ಪೇಜಸ್ಗಳು ನಾವು ಬರೀಬೇಕಾಗ್ತದೆ. ಅದರಿಂದಾಗಿ ನಮಗೆ ಇದನ್ನು ಮ್ಯಾನೇಜ್ ಮಾಡೋದು ಉಂಟಲ್ಲ ತುಂಬ ಕಷ್ಟ. ಈಗ ಈ ಸರ್ಚ್ ಬಟನ್ ಉಂಟಲ್ಲ, ಇದು ಡಿಫೈನ್ ಆಗಿ ಉಂಟು. ಇಫ್ ಈ ಸರ್ಚ್ ಬಟನ್ ಬೇರೆ ಪೇಜಲ್ಲಿ ಡಿಫೈನ್ ಆದರೆ ಅಲ್ಲಿ ತುಂಬ ಪುನಃ ಎರರ್ ಬರ್ತದೆ, ఎందుకంದ್ರೆ ಇದು ಕಾನ್ಸ್ಟ್ ಆಗಿರೋದು. ಸೊ ಅದರಿಂದ ಈಗ ಈ ಪೇಜ್ಗಳನ್ನೆಲ್ಲ ಲಿಂಕ್ ಮಾಡೋದು ಉಂಟಲ್ಲ ತುಂಬ ಕಷ್ಟ ಆಗ್ತದೆ ನಾವು ಜಾವಾ ಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿ ಬರೆಯುವಾಗ. ಸೊ ಅದನ್ನು ಬೀಟ್ ಮಾಡ್ಲಿಕ್ಕೋಸ್ಕರ ನಮ್ಮ ರಿಯಾಕ್ಟ್ ಫ್ರೇಮ್ ವರ್ಕ್ ಇರ್ತದೆ. ಈ ರಿಯಾಕ್ಟ್ ಫ್ರೇಮ್ ವರ್ಕ್ ಅಥವಾ ಲೈಬ್ರರಿಯನ್ನು ನಾವು ಯೂಸ್ ಮಾಡಿ ಈ ವಿಷಯಗಳನ್ನು ನಾವು ಸುಲಭ ಮಾಡ್ಲಿಕ್ಕೆ ಆಗ್ತದೆ. ನಮ್ಗೆ ಈ ಜಾವಾ ಸ್ಕ್ರಿಪ್ಟ್ ಕೋಡೆ ಬರೀಲಿಕ್ಕೆ ಅದರಲ್ಲಿ ಸಹ, ಬಟ್ ಬರೆಯುವ ವಿಧಾನ ಸ್ವಲ್ಪ ಬೇರೆ ಇರ್ತದೆ. ಆ ವಿಧಾನವನ್ನು ನಾವು ಕಲಿಯುವ ನೆಕ್ಸ್ಟ್ ನಮ್ಮ ವಿಡಿಯೋಸ್ಗಳಲ್ಲೆಲ್ಲ ಯಾವ ರೀತಿ ನಾವು ರಿಯಾಕ್ಟ್ ಅನ್ನು ಯೂಸ್ ಮಾಡಿ ಕೋಡ್ ಮಾಡೋದು ಅದೆಲ್ಲ ಕಲಿಯುವ. ಬಟ್ ಎಟ್ ದ ಮೂಮೆಂಟ್ ನಿಮಗೆ ಜಸ್ಟ್ ಇಷ್ಟು ಗೊತ್ತಿದ್ರೆ ಆಯಿತು. HTML, CSS ಮತ್ತು ಜಾವಾ ಸ್ಕ್ರಿಪ್ಟ್ ನೀವು ಕಲ್ತಿದ್ದೀರಿ, ಅದನ್ನು ನೀವು ರಿಯಾಕ್ಟಲ್ಲಿ ಯೂಸ್ ಮಾಡ್ತೀರಿ, ಅಷ್ಟೇ ಗೊತ್ತಿದ್ರೆ ಆಯ್ತು. ನಿಮಗೆ ಬೇರೆಂಥ ನಾಲೆಜ್ ಅಗತ್ಯ ಇಲ್ಲ. ರಿಯಾಕ್ಟ್ JS ಅನ್ನು ನಿಮಗೆ ಕಲಿಬೇಕಿದ್ರೆ ಇದು ಜಸ್ಟ್ ಒಂದು ಫ್ರಂಟ್ ಆ್ಯಂಡ್ ಟೆಕ್ನಾಲಜಿ. ಸೊ ಅದರಿಂದಾಗಿ ನಿಮಗೆ ಸುಲಭದಲ್ಲಿ
HTML CSS ಮತ್ತು ಜಾವಾ ಸ್ಕ್ರಿಪ್ಟ್ ಗೊತ್ತಿದ್ರೆ ರಿಯಾಕ್ಟ್ ಅನ್ನು ಬರೀಲಿಕ್ಕೆ ಆಗ್ತದೆ. ಓಕೆ, ಈ ಕಾಂಟ್ರವರ್ಸಿಯನ್ನು ಅಡ್ರೆಸ್ ಮಾಡ್ಲಿಕ್ಕೋಸ್ಕರ ನಾನು ನಿಮಗೆ 2 ಎಕ್ಸಾಂಪಲ್ ಕೊಡ್ತಿದ್ದೇನೆ ಇಲ್ಲಿ. ಸೊ ಇದು ರಿಯಾಕ್ಟ್ ಫ್ರೇಮ್ವರ್ಕ್ ಅಥವಾ ಲೈಬ್ರರಿ ಅಂತ ನಮಗೆ ಬೇಕಾದದು. ನೀವೀಗ ನಿಮ್ಮ ಸಿಟಿಯಲ್ಲಿರುವ ಸಬ್ವೇಗೆ ಹೋಗಿದ್ರೆ, ಸಬ್ವೆ ಅಂತ ಹೇಳಿ ಒಂದು ಫಾಸ್ಟ್ ಫುಡ್ ಚೈನ್, ಅಲ್ಲಿ ನಿಮಗೆ ಸ್ಯಾಂಡ್ವಿಚ್ ಟೈಪ್ ಬನ್ ಬ್ರೆಡ್ ಇಂಥದ್ದೆಲ್ಲ ಸಿಗ್ತದೆ. ಸೊ ಅದು ಸಬ್ವೆ. ನಾನು ಸಬ್ವೆಗೆ ಹೋಗಲಿಲ್ಲ, ಬಟ್ ನನ್ನ ಫ್ರೆಂಡ್ಸ್ಗಳೆಲ್ಲ ಹೋಗಿದ್ದಾರೆ. ಅವ್ರು ಎಂತ ಹೇಳಿದ್ದು ಅಂತ ಹೇಳಿದ್ರೆ, ಈ ಸಬ್ವೆಯಲ್ಲಿ ನೀವು ಅಲ್ಲಿ ಹೋಗಿ ಹೀಗೆ ನಿಲ್ಬೇಕು. ಅಲ್ಲಿ ನಿಂತ ತಕ್ಷಣ ಅವರು ನಿಮ್ಮ ಹತ್ರ ಕೇಳ್ತಾರೆ ನಿಮಗೆ ಯಾವ ಟೈಪ್ ಇದು ಬ್ರೆಡ್ ಬೇಕು ಅಂತ. ಮತ್ತು ಆ ಬ್ರೆಡ್ಡನ್ನು ಅವ್ರು ಪಿಕ್ ಮಾಡಿಕೊಂಡು ಅವರು ಬೇರೆ ಅದಕ್ಕೆ ಎಂತೆಲ್ಲ ಹಾಕ್ತಾರಲ್ಲ, ಮೇ ಬಿ ನಿಮಗೆ ಚಿಕನ್, ಪನ್ನೀರ್ ಇಂಥ ಹಲವಾರು ವಸ್ತುಗಳು ನಿಮಗೆ ಅದರಲ್ಲಿ ಆ್ಯಡ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತು ಸಾಸ್ಗಳು, ಮತ್ತು ಆನಿಯನ್ಸ್, ಮತ್ತು ಟೊಮ್ಯಾಟೋಸ್, ಇಂಥ ವಸ್ತುಗಳೆಲ್ಲ ತುಂಬ ಉಂಟು. ಅದನ್ನು ಆ್ಯಡ್ ಮಾಡಿಕೊಂಡು ಅವರೇ ನಿಮಗೆ ನಿಮಗೆ ಬೇಕಾಗಿರೋ ಒಂದು ಬರ್ಗರ್ ಅವರು ನಿಮಗೆ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಓಕೆ, ಅದು ಟರ್ಮ್ ಬರ್ಗರ್, ಸಿಂಪಲ್ ಆಗಿರೋ ಒಂದು ಬರ್ಗರನ್ನು ಅವ್ರು ನಿಮಗೆ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಸೊ ಇದು ಸಬ್ವೆಯಲ್ಲಿ ಆಗೋದು. ಬಟ್ ಅದೇ ನಿಮ್ಮ ಮನೆಯಲ್ಲಿ ನೀವು ಕುಕ್ ಮಾಡೋದಾದ್ರೆ, ನೀವು ಈ ಟೊಮೆಟೊಗಳನ್ನು ಮತ್ತು ಆನಿಯನ್ಸ್ ಎಲ್ಲ ವಸ್ತುಗಳನ್ನು ನೀವೇ ತರಬೇಕು, ಮತ್ತು ಅದನ್ನು ನೀವೇ ಕುಕ್ ಮಾಡಬೇಕು. ನೀವೇ ಕುಕ್ ಮಾಡಿದ ನಂತರ ನೀವೇ ಅದನ್ನು ಹೀಟ್ ಮಾಡಿಕೊಂಡು, ಮತ್ತು ಯಾವುದೆಲ್ಲ ಕೂಲ್ ಮಾಡ್ಲಿಕ್ಕೆ ಅದೆಲ್ಲ ಕೂಲ್ ಮಾಡಿಕೊಂಡು, ಎಂಥ ಕಟ್ಟಿಂಗ್ ಅದೆಲ್ಲ ಮಾಡಿಕೊಂಡು ನೀವೇ ಸೆಟಪ್ ಮಾಡಿ ನೀವೇ ತಿನ್ಲಿಕ್ಕೆ ಆಗ್ತದೆ. ವಿಷಯ ಅಂತ, ನೀವು ಸಬ್ವೆಗೆ ಹೋದ್ರೂ ಸಹ ನಿಮಗೆ ಒಂದು ಪ್ರಾಡಕ್ಟ್ ಅವ್ರು ಕೊಡ್ತಾರೆ, ಅದನ್ನು ನೀವು ತಿನ್ಲಿಕ್ಕೆ ಆಗ್ತದೆ. ಮನೇಲಿ ಕುಕ್ ಮಾಡಿದ್ರು ಸಹ ನೀವು ಪ್ರಾಡಕ್ಟ್ ಅನ್ನು ಮಾಡಿ ಅದನ್ನು ನೀವು ತಿಂತೀರಿ. ಸೊ ಅದರಿಂದ ಈ ರಿಯಾಕ್ಟ್ ಕಾಂಟ್ರವರ್ಸಿ ಉಂಟಲ್ಲ, ಫ್ರೇಮ್ವರ್ಕ್ ಅಥವಾ ಲೈಬ್ರರಿ, ಅದು ಸಹ ಅದೇ ರೀತಿ ವಿಷಯ. ಈ ರಿಯಾಕ್ಟ್ ಬೈ ಡಿಫಾಲ್ಟ್ ಹೋಮ್ ಕುಕಿಂಗ್ ತರ. ನೀವು ರಿಯಾಕ್ಟ್ ಅದನ್ನು ಆ ರೀತಿ ನೀವು ಅದನ್ನು ಯೂಸ್ ಮಾಡೋದಾದ್ರೆ ನಿಮಗೆ ಅದರಲ್ಲಿ ಬೇರೆ ಬೇರೆ ವಿಷಯಗಳುಂಟು. ರೌಟಿಂಗ್ ಲೈಬ್ರರಿ, HTTP ರಿಕ್ವೆಸ್ಟ್, ಮತ್ತು ಸ್ಟೇಟ್ ಮ್ಯಾನೇಜ್ಮೆಂಟ್, ಇದೆಲ್ಲ ನೀವು ನಿಮ್ಮಷ್ಟಕ್ಕೆ ತಂದು ಅದನ್ನು ಆ್ಯಡ್ ಮಾಡಿಕೊಂಡು ಪ್ಯಾಕೇಜನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ಅದನ್ನು ಯೂಸ್ ಮಾಡೋದು. ಬಟ್ ವೆರಾಸ್ ನಿಮಗೆ ಈ ಫ್ರೇಮ್ವರ್ಕ್ಸ್ಗಳು ಉಂಟಲ್ಲ, ಅದರಲ್ಲಿ ನಿಮಗೆ ಪೇಜಸ್ ಸೆಟಪ್, ಮತ್ತು ರೌಟಿಂಗ್, HTTP ರಿಕ್ವೆಸ್ಟ್, ಈವನ್ ಸರ್ವರ್ ಸೈಡ್ ರೆಂಡರಿಂಗ್, ಇಂಥ ಹಲವಾರು ರೀತಿಯ ಕಾನ್ಸೆಪ್ಟ್ಸ್ಗಳು ಅವರು ಬೈ ಡಿಫಾಲ್ಟ್ ನಿಮಗೆ ಆ್ಯಡ್ ಮಾಡಿ ಕೊಡ್ತಾರೆ ಅದರಲ್ಲೇ. ಸೊ ಅದರಿಂದ ಈ ರಿಯಾಕ್ಟನ್ನು ನಾವು ಬೈ ಡಿಫಾಲ್ಟ್ ಅದನ್ನು ಫ್ರೇಮ್ವರ್ಕ್ ಮಾಡಿಯೇ ಯೂಸ್ ಮಾಡೋದು. ಸೊ ಅದರಿಂದ ಈ ರಿಯಾಕ್ಟ್ ಲೈಬ್ರರಿ ಉಂಟಲ್ಲ, ಇದನ್ನು ನಾವು ಫ್ರೇಮ್ವರ್ಕ್ ಆಗಿ ಕನ್ವರ್ಟ್ ಮಾಡ್ತೇವೆ. ಸೊ ಅದರಿಂದ ನಮಗೆ ರಿಯಾಕ್ಟ್ ಲೈಬ್ರರಿಯ ಫ್ರೇಮ್ವರ್ಕ್ ಅಂತೇಳಿ ಅದು ಅಗತ್ಯ ಇಲ್ಲ. ಎಂತಕ್ಕೆಂದರೆ ನೀವು ಈ ರಿಯಾಕ್ಟನ್ನು ಲೈಬ್ರರಿ ಅಂತೇಳಿ ಕನ್ಸಿಡರ್ ಮಾಡೋದಾದರೆ ನಾವು ಅದನ್ನು ಫ್ರೇಮ್ವರ್ಕ್ ಆಗಿ ಕನ್ವರ್ಟ್ ಮಾಡ್ತೇವೆ ನಮಗೆ ಬೇಕಾದ ಹಾಗೆ. ಸೊ ಬೈ ಡಿಫಾಲ್ಟ್ ನಿಮಗೆ ಫ್ರೇಮ್ವರ್ಕನ್ನು ಯೂಸ್ ಮಾಡಬೇಕಿದ್ರೆ ನೀವು Next.js ಮತ್ತು ಗ್ಯಾಟ್ಸ್ಬಿ, ರಿಮಿಕ್ಸ್ JS ಇಂಥ ಹಲವಾರು ಫ್ರೇಮ್ವರ್ಕ್ಸ್ಗಳನ್ನು ನೀವು ಯೂಸ್ ಮಾಡ್ಬೋದು. ರಿಯಾಕ್ಟ್ ಅವರ ಪೇಜಲ್ಲಿ ಅವ್ರು ನಿಮಗೆ ತೋರಿಸ್ತಾರೆ ಯಾವುದೆಲ್ಲ ಫ್ರೇಮ್ವರ್ಕ್ಸ್ಗಳು ಉಂಟು ಅಂತ ನಿಮಗೆ ಡೈರೆಕ್ಟ್ ಯೂಸ್ ಮಾಡಬೇಕಿದ್ರೆ. ಬಟ್ ನಾವು ನಮ್ಮ ಲೈಬ್ರರಿಯನ್ನು ಯೂಸ್ ಮಾಡಿ ನಾವು ನಮ್ಮದೇ ಫ್ರೇಮ್ವರ್ಕ್ ಕ್ರಿಯೇಟ್ ಮಾಡುವ ರಿಯಾಕ್ಟಲ್ಲಿ. ತುಂಬ ಸುಲಭದ ವಿಷಯ, ನಿಮಗೆ ಅದು ಇಂಟ್ರೆಸ್ಟಿಂಗ್ ಸಹ ಆಗ್ತದೆ. ಸೊ ಅದರಿಂದಾಗಿ ರಿಯಾಕ್ಟಲ್ಲಿ ಕೆಲವು ಕಾನ್ಸೆಪ್ಟ್ಸ್ಗಳು ಉಂಟು. ಕಾಂಪೊನೆಂಟ್ಸ್, ಸ್ಟೇಟ್ ಮ್ಯಾನೇಜ್ಮೆಂಟ್, HTTP ರಿಕ್ವೆಸ್ಟ್, ಮತ್ತು ಗ್ಲೋಬಲ್ ಸ್ಟೇಟ್. ಕಾಂಪೊನೆಂಟ್ಸ್ ಅಂತ ಹೇಳಿದ್ರೆ ನಿಮ್ಮ ಒಂದು ಪೇಜ್ಗಳನ್ನು ಕಾಂಪೊನೆಂಟ್ ಅಂತೇಳಿ ನೀವು ಥಿಂಕ್ ಮಾಡ್ಬೋದು. ಇದು ಪೇಜ್ಗಳಕ್ಕಿಂತ ಅಡ್ವಾನ್ಸ್ ಇರ್ತದೆ. ಎಂತಕ್ಕಂತ ಹೇಳಿದ್ರೆ ನೀವು ಎಲ್ಲ ಸೆಕ್ಷನ್ಗಳನ್ನು ಕಾಂಪೊನೆಂಟ್ ಆಗಿ ಡಿವೈಡ್ ಮಾಡ್ಬೋದು. ಇದನ್ನು ನಾವು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾವು ಅದನ್ನು ಗ್ಯಾರಂಟಿ ಕಲಿತೇವೆ. ನಿಮ್ಗೆ ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತೆಲ್ಲ ನಾನು ನಿಮಗೆ ಕಲಿಸ್ತೇನೆ. ನೆಕ್ಸ್ಟ್ ಅದಾದ ನಂತರ ಸ್ಟೇಟ್ ಮ್ಯಾನೇಜ್ಮೆಂಟ್. ಈಗ ಸ್ಟೇಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಈಗ ಲೈಕ್ ಬಟನ್ ಕ್ಲಿಕ್ ಕೊಟ್ಟ ತಕ್ಷಣ ಲೈಕ್ ಕೌಂಟ್ ಹೆಚ್ಚಾಗ್ತದೆ. ಸೊ ಆ ಲೈಕ್ ಉಂಟಲ್ಲ, ಅದು ಸ್ಟೇಟಲ್ಲಿ ಸೇವ್ ಆಗಿರ್ತದೆ. ಸೊ ಅದು ಸ್ಟೇಟ್ ಮ್ಯಾನೇಜ್ಮೆಂಟಲ್ಲಿ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದಾದ ನಂತರ HTTP ರಿಕ್ವೆಸ್ಟ್ಗಳಂತ ಹೇಳಿದ್ರೆ ನಾವು ಗೆಟ್ ರಿಕ್ವೆಸ್ಟ್, ಪುಟ್ ರಿಕ್ವೆಸ್ಟ್, ಪೋಸ್ಟ್ ರಿಕ್ವೆಸ್ಟ್, ಇಂಥ ಹಲವಾರು ರಿಕ್ವೆಸ್ಟ್ಗಳನ್ನು ನಾವು ಬ್ಯಾಕ್ ಎಂಡಿಗೆ ಕಲಿಸ್ತೇವೆ ರಿಯಾಕ್ಟನ್ನು ಯೂಸ್ ಮಾಡಿ. ನೆಕ್ಸ್ಟ್ ಗ್ಲೋಬಲ್ ಸ್ಟೇಟ್ ಅಂತ ಹೇಳಿದ್ರೆ, ಈಗ ನೀವು ಯಾವುದಾದ್ರು ಒಂದು ಶಾಪಿಂಗ್ ವೆಬ್ಸೈಟಿಗೆ ಹೋದ್ರೆ ಅಲ್ಲಿ ಪ್ರಾಡಕ್ಟ್ಸ್ ಪೇಜಿಗೆ ಹೋಗಿ ಆ್ಯಡ್ ಟು ಕಾರ್ಟ್ ಅಂತ ಕೊಟ್ಟ ತಕ್ಷಣ ಕಾರ್ಟ್ ಸೆಕ್ಷನ್ ಅಲ್ಲಿರುವ ನಂಬರ್ ಉಂಟಲ್ಲ ಇನ್ಕ್ರೀಸ್ ಆಗ್ತಾರಲ್ಲ. ಈಗ ನಿಮ್ಗೆ ಅದೊಂದು ರೆಡ್ ಕಲರ್ ಅಲ್ಲಿ ಅವ್ರು ಪಾಪ್ ಮಾಡಿ ತೋರಿಸ್ತಾರೆ 1 2 3 4. ನೀವು ಆ್ಯಡ್ ಮಾಡಿದ ತಕ್ಷಣ ಇಲ್ಲಿ ಕೌಂಟ್ ಹೆಚ್ಚಾಗ್ತಾ ಇರ್ತದೆ. ಸೊ ಅದು ಬೇರೆ ಬೇರೆ ಸೆಕ್ಷನ್ ಅಲ್ಲಿ ಇರೋದು. ಈಗ ಸೇಮ್ ಸೆಕ್ಷನ್ ಅಲ್ಲಿ ಇದ್ರೆ ನಾವು ಕಾಂಪೊನೆಂಟ್ ಲೆವೆಲ್ ಸ್ಟೇಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಯೂಸ್ ಮಾಡ್ಬೋದು. ಬಟ್ ಗ್ಲೋಬಲ್ ಸ್ಟೇಟ್ ಅಂತ ಯೂಸ್ ಮಾಡೋದಂದ್ರೆ ಯಾವುದೇ ಪ್ರಾಡಕ್ಟ್ ಪೇಜಿಗೆ ಹೋಗಿ ನೀವು ಆ್ಯಡ್ ಮಾಡಿದ್ರೆ ಅದು ನಿಮಗೆ ಕಾರ್ಟಲ್ಲಿ ಆ್ಯಡ್ ಆಗಬೇಕು. ಕಾರ್ಟಿಂದ ರಿಮೂವ್ ಮಾಡಿದರೆ ಅವಾಗ ಸಹ ನಿಮಗೆ ಚೇಂಜ್ ಆಗಬೇಕು ಅದು. ಸೊ ಅದರಿಂದ ಅದು ಬೇರೆ ಸೆಕ್ಷನ್ ಆಗಿರ್ತದೆ. ಸೊ ಇದನ್ನು ಸಹ ನಾವು ಕಲಿಯುವ ನಮ್ಮ ಈ ವಿಡಿಯೋ ಸೀರೀಸಲ್ಲಿ. ಸೊ ಈ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಫ್ರಂಟ್ ಎಂಡಲ್ಲಿ ಉಂಟಲ್ಲ ರಿಯಾಕ್ಟ್ ಮಾತ್ರ ನಿಮಗೆ ಅವೈಲೇಬಲ್ ಇರುವುದಿಲ್ಲ. Vue.js ಉಂಟು, ಆಂಗ್ಯುಲರ್ ಉಂಟು, ಮತ್ತು ಹಲವಾರು ಫ್ರೇಮ್ವರ್ಕ್ಸ್ಗಳು ಅವೈಲೇಬಲ್ ಉಂಟು. ಬಟ್ ನೀವು ರಿಯಾಕ್ಟನ್ನು ಕಲಿತ್ರೆ ನಿಮಗೆ Vue.js ಅಥವಾ ಆಂಗ್ಯುಲರ್ ಕಲಿಯುವುದು ತುಂಬ ಸುಲಭ. ಸೊ ಅದರಿಂದಾಗಿ ಅಷ್ಟು
ಓವರ್ ಥಿಂಕ್ ಮಾಡುವ ಅಗತ್ಯ ಇಲ್ಲ. HTML CSS ಮತ್ತೆ ಜಾವಾ ಸ್ಕ್ರಿಪ್ಟ್ ಕಲ್ತಾದ ನಂತರ ನೀವು ಇಮಿಡಿಯೇಟ್ಲಿ ರಿಯಾಕ್ಟ್ಗೆ ಜಂಪ್ ಮಾಡ್ಬೋದು. ಅಟ್ ದ ಮೂಮೆಂಟ್ ನಾನು ರಿಯಾಕ್ಟ್ ನಿಮಗೆ ಕಲಿಸ್ತಿದ್ದೇನೆ, ಮತ್ತು ನಾನು ರಿಯಾಕ್ಟನ್ನು ಕಲ್ತಿದ್ದೆ, ಬಟ್ ನಾನು ಫಸ್ಟಿಗೆ ಕಲಿಯುವಾಗ ಆ್ಯಂಗ್ಯುಲರನ್ನು ಕಲ್ತದ್ದು, ಅದಾದ ನಂತರ ರಿಯಾಕ್ಟ್ ಕಲಿತು Vue.js ಕಲಿತೆ. ಸೊ ಅದರಿಂದ ಈಗ ಅಟ್ ದ ಮೂಮೆಂಟ್ ನಾನು ಮೋಸ್ಟ್ಲಿ Vue.js ಅನ್ನು ಯೂಸ್ ಮಾಡೋದು, ಅದು ತುಂಬ ಒಳ್ಳೆ ಫ್ರೇಮ್ ವರ್ಕ್. ಬಟ್ ನಿಮಗೆ ರಿಯಾಕ್ಟನ್ನು ಯೂಸ್ ಮಾಡಿ ನೀವು ಕೋಡ್ ಮಾಡ್ಬೋದು. ಎಂತಕ್ಕಂದ್ರೆ ಈ ರಿಯಾಕ್ಟನ್ನು ಕಲಿತ್ರೆ ನಿಮಗೆ Vue.js ಅಥವಾ ಆ್ಯಂಗ್ಯುಲರ್ ಕಲಿಯೋದು ತುಂಬ ಸುಲಭ. ಸೊ ಅದರಿಂದ ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೆ ಈ ರಿಯಾಕ್ಟ್ ಸೀರೀಸ್ ಅನ್ನು ನಾವು ಸ್ಟಾರ್ಟ್ ಮಾಡ್ತಿದ್ದೇವೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಿಮಗೆ ರಿಯಾಕ್ಟ್ ಸೀರೀಸ್ ಅಲ್ಲಿ ಇಂಟ್ರೆಸ್ಟ್ ಉಂಟು ಮತ್ತೆ ನಿಮಗೆ ವಿಡಿಯೋಸ್ ಅನ್ನು ನೋಡಬೇಕು ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.